ಅವಾಗ ಒಂದ್ ಎತ್ತಕ್ ಪೂಜೆ ಮಾಡಿ ಬಂಕದೇಶ್ವರ ಇದಾರಲ್ಲ ಆ ಯಪ್ಪನ್ ತಾವ್ ಎತ್ತಕ್ ಪೂಜೆ ಮಾಡಿ ಒಂದ್ ಎತ್ತಕ್ ಬಿಟ್ರಂತೆ ಮುಂದಕ್ಕ. ಆ ಎತ್ತ ಕರೆಕ್ಟ್ ಆಗ ಜಾಗದಲ್ಲಿ ತೋರ್ಸ್ಕೊಂಡ್ ಬಂದಿ ಇಲ್ಲಿ ಕೊಂಬಲ್ ತಿವಿತಂತ ಬಂಡೆ ಮಾದಗರು ಇದ್ಕೊಂಡು ತೆನಗಂಚಿಪ್ಪಲ್ಲಿ ಒಂದು ಕೋಲಲ್ಲಿ ಕಟ್ಟಿ ಅದನ್ನ ಒಂದ್ ಬಾವಿಲಿ ಮಕ್ಕೊಂಡು ಎತ್ಕ ಬಂದಿ ಕೊಟ್ಟವ್ರೆ. ಅರಣ್ಯದಲ್ಲಿದ್ದೀವಿ ನಾವು. ಒಂದು ದೇವ ತಾಯಿನೇ ಆಗಿದೆ, ತಾಯಿ ತಂದೆನೇ ಆಗಿದ್ರೆ ಬಂಡೆ ಸ್ವಲ್ಪ ಸೀಳ್ ಬಿಡ್ಲಿ ಅಂತ ಯಪ್ಪನ್ ಕೇಳ್ಕೊಂಡಿದ್ದಾರೆ. ಕೇಳ್ಕೊಂಡಾಗ ಈ ಬಂಡೆ ಸ್ವಲ್ಪ ಸೀಳ್ ಬಿಡ್ತಂತೆ. ಸೀಳು ಬಂದಾಗ ಯಪ್ಪನ್ ಬಂದಿಲ್ಲಿ ತಪಾಸಕ್ ಕೂತಿರೋದು ಶಂಕರಿ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SK TV ಕನ್ನಡ. ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮ್ಮನ್ನ ಒಬ್ಬ ಪವಾಡ ಪುರುಷರು ಇರುವಂತಹ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಪವಾಡ ಪುರುಷರ ಒಂದು ಮಹಿಮೆ ಏನು ಅಂದ್ರೆ, ಇವರ ಒಂದು ಮಾತಿಗೆ ಅಥವಾ ಒಂದು ಶಾಪಕ್ಕೆ ಒಂದು ಇಡೀ ಹಳ್ಳಿಯೇ ನಾಶವಾದಂತಹ ಒಂದು ಕಥೆ ಇದೆ. ಇವರು ಶಾಪ ಕೊಟ್ಟಿದ್ದಕ್ಕೆ ಆ ಹಳ್ಳಿ ಯಾವುದು ಎಂಬ ಸಂಪೂರ್ಣ ಮಾಹಿತಿಯೊಂದಿಗೆ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ತೋರಿಸ್ತೀನಿ. ಬನ್ನಿ ಆ ಒಂದು ಸ್ಥಳಕ್ಕೆ ಹೋಗೋಣ. ಇಬ್ರು ಸಹೋದರರು ಅಕ್ಕನನ್ನ ನೋಡಲು ಅಕ್ಕನ ಮನೆಗೆ ಬರ್ತಾರೆ. ಈ ಅಕ್ಕನ ಊರು ಒಂದು ಧಾರ್ಮಿಕ ಪುಣ್ಯಕ್ಷೇತ್ರ. ಇಲ್ಲಿ 750ಕ್ಕೂ ಹೆಚ್ಚು ಶಿವಶರಣರ ಕುಟುಂಬ ವಾಸವಾಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಊರಲ್ಲಿ 101 ಕೆರೆ, 101 ಶಿವಾಲಯಗಳು, 101 ಗವಿಗಳು, 101 ಬಾವಿಗಳು ಹೊಂದಿದ್ದಂತಹ ಒಂದು ಪುಣ್ಯಕ್ಷೇತ್ರ. ಅಷ್ಟೇ ಅಲ್ಲದೆ ಈ ಒಂದು ಕ್ಷೇತ್ರಕ್ಕೆ ಸಾಕ್ಷಾತ್ ಪಾರ್ವತಿ ದೇವಿಯೇ ಬಂದು ನೆಲೆಸಿರ್ತಾಳೆ. ಈ ಕಥೆನ ಮುಂದೆ ಹೇಳ್ತೀನಿ. ಈಗ ದೇವಾಲಯ ಬಂತು. ದೇವಾಲಯದ ಪ್ರದೇಶವನ್ನ ನೋಡೋಣ ಬನ್ನಿ. ಈ ಒಂದು ಜಾಗ ದಟ್ಟ ಕಾನನ. ಸುಮಾರು 5-6 ಕಿಲೋಮೀಟರ್ ಒಳಗಡೆ ಬಂದು ಕಾಡಿನ ಒಳಗಡೆ ಬಂದ್ರೆ ನಮಗೆ ಈ ಒಂದು ದೇವಾಲಯ ಅನ್ನೋದು ಸಿಗುತ್ತೆ ನೋಡಿ. ಇಲ್ಲೇ ನಮ್ಮ ತಂಡ ಅಡುಗೆಯನ್ನ ಮಾಡಿ ದೇವರಿಗೆ ಪ್ರಸಾದವನ್ನು ನೈವೇದ್ಯ ಮಾಡಿ ಪೂಜೆ ಮಾಡೋದು ಲೇಟ್ ಆಗುತ್ತೆ. ಅಷ್ಟೊತ್ತಿಗೆ ನಾವು ಒಂದು ಕಾಡಲ್ಲಿ ಒಂದು ಸಣ್ಣ ಟ್ರೆಕ್ಕಿಂಗ್ ಹೋಗ್ಬಿಟ್ಟು ಬರೋಣ ಬನ್ನಿ. ಮಾಡೋಣ ಬನ್ರಿ. ಆನೆ ಮುಂದೆ ಹೋಗ್ತೈತೆ ತಾನೆ. ಆನೆ ನಡೆದಿದ್ದೆ ದಾರಿ, ಹಂಗಾಗಿ ನಮ್ ಸೋಮಣ್ಣ ನೋಡಿದ್ರೆ ನಂಗೆ ಒಂದು ಮಿನಿ ಆನೆ ತರನೇ ಗೊತ್ತಾಗ್ತದೆ. ಗಜ ಗಾಂಭೀರ್ಯದಿಂದ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಕೊಂಡು ಹೋಗೋದು ಸೋಮಣ್ಣ. ನೋಡು ಹೆಂಗೆ ಹೆಂಗೆ ಹಂಗೆ ಸೋಮಣ್ಣ ಸ್ವಲ್ಪ ಈ ಕಡೆ ಹೆಂಗೆ ಟರ್ನ್ ಆಗೋ ಹೆಂಗ. ಓ ಸೂಪರ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ. ಸೂಪರ್. ಪಕ್ಕ ದ್ವಾರಕೇಶಲ್ಲೇ ಸಾಡು ಕೊಟ್ಟಿರಂಗಿಲ್ಲ. ಅದು ಕೋಕಿಲ ದ್ವಾರಕೇಶ್ ಇಬ್ರು ಮಿಕ್ಸ್. ಇಲ್ಲಿನ ಕಥೆಯನ್ನ ಮುಂದುವರ್ಸೋಣ. ಈ ಪುಣ್ಯ ಸ್ಥಳಕ್ಕೆ ಅಕ್ಕನನ್ನು ನೋಡಲು ಬಂದಂತಹ ಸಹೋದರರು ಇಲ್ಲೇ ತಂಗ್ತಾರೆ. ಆಗ ಈ ಒಂದು ಊರಿನ ಮೇಲೆ ಶತ್ರುಗಳ ಆಕ್ರಮಣ ಆಗುತ್ತೆ. ಆಗ ಈ ಊರಿನಲ್ಲಿ ಶಿವಶರಣರನ್ನ ರಕ್ಷಿಸಲು ಈ ಸಹೋದರರು ಶತ್ರುಗಳ ವಿರುದ್ಧ ಯುದ್ಧವನ್ನ ಮಾಡ್ತಾ ಅವರನ್ನ ಸೋಲಿಸಿ ಓಡಿಸ್ತಾರೆ. ಆದರೆ ಯುದ್ಧದಿಂದ ಗಾಯಗೊಂಡಂತಹ ಇವರು ವಾಪಸ್ ಊರಿಗೆ ಬಂದು ಕುಡಿಯಲು ನೀರನ್ನ ಕೇಳಿದಾಗ ಆಗ ಇಲ್ಲಿನ ಶಿವಶರಣರು ಇವರಿಗೆ ನೀರನ್ನ ಕೊಡದೆ ನಿರಾಕರಿಸ್ತಾರೆ. ಇದರಿಂದ ಕೋಪಗೊಂಡಂತಹ ಇವರು ಈ ಊರಿಗೆ ಒಂದು ಶಾಪವನ್ನ ಕೊಡ್ತಾರೆ. ಇಲ್ಲಿರುವಂತಹ ಎಲ್ಲಾ ಶಿವಶರಣರು ನಾಶವಾಗ್ಲಿ ಅಂತೇಳಿ ಶಾಪವನ್ನ ಕೊಟ್ಟು ಈ ಸ್ಥಳವನ್ನ ಬಿಟ್ಟು ಕಾಡಿನೆಡೆಗೆ ಹೋಗ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಬಂಡೆಯ ಕಾಣುತ್ತೆ. ಆ ಬಂಡೆಯ ಮೇಲೆ ಇವರು ಕುಳಿತು ಧ್ಯಾನವನ್ನ ಮಾಡ್ತಾ ಹಾಗೆ ದೈವದೀನರಾಗ್ತಾರೆ. ಹಾಗಾದ್ರೆ ಈ ಒಂದು ಸ್ಥಳ ಯಾವುದು, ಆ ಶಿವಶರಣರ ಊರು ಯಾವುದು, ಇವರ ಹೆಸರೇನು ಅನ್ನೋ ಎಲ್ಲಾ ಮಾಹಿತಿಯನ್ನ ಮುಂದೆ ನೋಡೋಣ ಬನ್ನಿ. ಸೋಮಣ್ಣರೇ, ಈಗ ಸಡನ್ ಆಗಿ ಆನೆ ಬಂದ್ರೆ ಏನ್ ಮಾಡ್ತೀರಾ? ಆಟ ಆಡ್ತೀವಿ. ಹಾ, ಆಮೇಲೆ ಏನ್ ಮಾಡುತ್ತೆ, ಅದು ಪಾಡ್ಗ ಹೋಗುತ್ತೆ, ನಮ್ಮ ಪಾಡ್ಗ ನಾವು ಹೋಗ್ತೀವಿ. ಇಲ್ಲ, ಅದ್ರ ಪಾಡ್ಗ ಅದು ಹೋಗುತ್ತೆ ಅಂತ ಹೆಂಗ್ ಹೇಳ್ತೀರಾ ನೀವು? ಯಾವುದೇ ಪ್ರಾಣಿಗಳಿಗೆ ನಾವು ತೊಂದರೆ ಕೊಟ್ಟಾಗ್ಲೇ ಅವು ನಮ್ಗೆ ತೊಂದರೆ ಕೊಡೋದು. ಹಾಗಾಗಿ ಅದಕ್ಕೆ ನಾವು ತೊಂದರೆ ಕೊಡೋದಿಲ್ಲ. ಪಾಡ್ಗ ಅದು ಹೋಗುತ್ತೆ, ನಮ್ಮ ಪಾಡ್ಗ ನಾವು ಬರ್ತೀವಿ. ಅದ್ರ ಜಾಕ್ ನೀವು ಬಂದಿದೀವಿ ಅಂದ್ರೆ ನೀನ್ ಅದಕ್ಕೆ ತೊಂದರೆ ಕೊಡ್ತೀಯ ಅಂತಾನೆ ಅದು ತಿಳ್ಕೊಳೋದು. ಆಗೇನ್ ಮಾಡ್ತೀರಾ? ಖಂಡಿತ ಅದ್ರ ಜಾಗಕ್ಕೆ ನಾವು ಬಂದಿರೋದು ಅದು ತಪ್ಪಲ್ಲ. ನಾವು ಬಂದಿದ್ದೀವಿ. ಆದ್ರೂ ಕಾಣಿಸಿದ್ರೆ ನೋಡೋದು. ನಾನ್ ಯಾಕೆ ಕ್ವಶನ್ ಕೇಳ್ದೆ ಅಂದ್ರೆ, ನಿಮ್ಮನ್ನ ನೋಡ್ತಾ ಇದ್ರೆ ನನ್ಗೊಂದು ಚಿಕ್ಕ ಆನೆ ಮರಿ ತರ ಫೀಲ್ ಆಗ್ತಾ ಇದೆ. ಖಂಡಿತ ಖಂಡಿತ. ಅದಕ್ಕೆ ನಿಮ್ಮ ಉತ್ತರ ಏನ್ ಬರುತ್ತೆ ಅಂತ ಕೇಳ್ದೆ. ಖಂಡಿತ ಖಂಡಿತ. ನೀವು ಆ ದೇಹ ನೋಡಿ ಹೇಳಿರಬಹುದು. ಅದೇ ಅದೇ, ನಮ್ಗೇನ್ ಬೇಸರ ಏನಿಲ್ಲ. ದೇಹ ಆನೆಗಾತ್ರನೇ ಇರಬಹುದು, ಅವ್ರವ್ರ ಕಣ್ಣಿಗೆ ಬಿಟ್ಟಂಗೆ. ಹಂಗೆ ಅಲ್ಲ, ನಾವೇನೋ ಓಡೋಗ್ ಬಿಡ್ತೀರಿ, ನೀವ್ ಏನ್ ಮಾಡ್ತೀರಾ ಅಂತ ನಂಗೆ ಹೆವಿ ಕನ್ಫ್ಯೂಷನ್.  ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ?  ನನ್ ಏನ್ ತಪ್ಪು ಮಾಡಿದ್ದೀನಿ?  ನಾನೇನಯ್ಯ ತಪ್ಪು ಮಾಡ್ದೆ?
ನಾನು ಎಲ್ಲಿ ತಪ್ಪು ಮಾಡಿದೆ? ನೀವು 4 kg ಇಡ್ತೀರಾ, ನಾವು 2 ಹೆಜ್ಜೆ ಇಟ್ಟಿರ್ತೀವಿ ಸರ್ ಅಷ್ಟೇ. ಹೌದಾ? ಇನ್ನೊಂದ್ 2 ಹೆಜ್ಜೆ ಕಡಿಮೆ ಆಗ್ಬೋದು ಅಷ್ಟೇ ಹೊರತು. ಅಷ್ಟೇ ಕಾನೆ ಬಂದು ತುಳಿದು ಬಿಟ್ರೆ ಏನ್ ಮಾಡ್ತೀರಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನಮ್ ತಾಯಿ ಊಟ ಮಾಡಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ, ಒಂದೊಂದಲ್ಲ. ಆಗಲ್ಲ ಸರ್, ಹಣೆ ಬರಹ ಹೇಗಿರುತ್ತೋ ಹಾಗಾಗುತ್ತೆ. ಹಿಂಗೆ ಈ ಒಂದು ದಟ್ಟ ಕಾನನದ ನಡುವೆ ಅರಣ್ಯದಲ್ಲಿದ್ದೀವಿ ನಾವು. ಒಂದು ದೇವಾಲಯದ ದರ್ಶನಕ್ಕೆ ಬಂದಿದ್ದೀವಿ. ಒಂದು ಭಕ್ತಿಯಿಂದ ಬರೋಣ, ಭಕ್ತಿಯಿಂದ ಬೇಡ್ಕೊಳ್ಳೋಣ, ಎಲ್ರಿಗೂ ಒಳ್ಳೇದಾಗ್ಲಿ, ಯಾರಿಗೂ ತೊಂದರೆ ಆಗ್ದಿರಾ ಈ ಒಂದು ಪೂಜೆಯನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಕೇಳ್ಕೊಳ್ತೀನಿ ನಾನು. ಓಕೆ ಓಕೆ ಓಕೆ, ಧನ್ಯವಾದಗಳು ಸೋಮ ಅವರೇ. ನಿಮ್ಮ ಗಜಗಾಂಭೀರ್ಯ ಹೆಜ್ಜೆನ ಮುಂದೆ ಹಾಕೊಂಡ್ ಬನ್ನಿ, ಸ್ವಲ್ಪ ನೋಡ್ಕೊಂಡ್ ಬನ್ನಿ. ಬಿದ್ಗಿದ್ ಹೋಗ್ತೀರಾ, ನೀರ್ಗಿರಿ ಎಲ್ಲ ಜಾಸ್ತಿ ಇದೆ ಇಲ್ಲಿ. ಸರಿ ಬಿಡು, ಆಯ್ತು ಬಿಡು. ಸ್ನೇಹಿತರೆ, ಕಾಡುಗಳಲ್ಲಿ ಕಳ್ಳು ಮುಳ್ಳಲ್ಲಿ ಓಡಾಡ್ಬೇಕಂದ್ರೆ ಎಲ್ಲರಿಗೂ ಸಾಧ್ಯ ಆಗಲ್ಲ. ಅದು ನಮ್ಮಂತ ಲೆಜೆಂಡ್ಸ್ಗೆ ಮಾತ್ರನೇ ಸಾಧ್ಯ ಆಗೋದು. ಏನಂತೀರಾ ಸೋಮ ಅವರೇ? ಅವ್ರು ಸದ್ಯ ಇಲ್ಲ, ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟವ್ರ. ಅಲ್ಲ ಬಾಸ್, ಈ ಕಡೆ ಒಂದ್ ಸ್ವಲ್ಪ ನೋಡಿ. ಏನಂತೀರಾ? ಏನ್ ಹೇಳಿ? ಬಿಡಿ, ಏನಿಲ್ಲ. ಬಿಸಿಲೇರಿ ನೀರೇ ಬೇಕು ಅಂತ ಕುಡಿಯೋರ್ ಕಾಲದಲ್ಲಿ ನಮ್ಮ ಸ್ನೇಹಿತರು ನೋಡಿ ಈ ರೀತಿ ಹಳ್ಳದ ನೀರನ್ನು ಕುಡಿತಾರೆ. ಇಂತ ಗ್ರೇಟ್ ಅಲ್ವಾ? ಹೊಡೀರಿ ಚಪ್ಪಾಳೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಹೌದೌದು. ಆರೋಗ್ಯ ಸೋಮಣ್ಣ, ಹೇಗಿದೆ ನೀರು? ಈಗ ದೇವಾಲಯದ ಬಳಿ ಹೋಗಿ ಇಲ್ಲಿನ ಕಥೆಯನ್ನ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಬನ್ನಿ. ಇದು ನೋಡಿ, ಹಳೆಯ ಕಾಲದ ಪುರಾತನ ಬಾವಿ. ಈಗಲೂ ಸಹ ಚೆನ್ನಾಗಿದೆ, ನೀರಿದೆ. ಈ ಒಂದು ಬಾವಿಯ ನೀರನ್ನೇ ಇಲ್ಲಿ ದೇವಾಲಯಕ್ಕೆ ಬಳಸೋದು. ನಾವು ಇಲ್ಲಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಇಲ್ಲಿ ಅಡಿಗೆಯನ್ನ ಮಾಡಿ ದೇವಾಲಯಕ್ಕೆ ಪೂಜೆಯನ್ನ ಮಾಡಿ ಎಲ್ಲ ಮುಗಿಸಿದ್ರು. ನಾವು ಊಟ ಮಾಡ್ಕೊಂಡು ದರ್ಶನಕ್ಕೆ ಹೋದ್ವಿ. ಈಗ ಇಲ್ಲಿನ ಕಥೆಯನ್ನ ಮುಂದುವರ್ಸೋಣ. ಇಲ್ಲಿ ಶಾಪವನ್ನ ಕೊಟ್ಟಂತಹ ದೇವರೇ ಶಂಕರಪ್ಪ ಮತ್ತು ಬಂಕ್ರಪ್ಪ ಅಂತೇಳಿ. ಶಂಕರಪ್ಪ ಅನ್ನೋ ದೇವರು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಶಾಪಕ್ಕೆ ಒಳಗಾದಂತಹ ಊರೇ ಗುಮ್ಮಳಾಪುರ. ಇಲ್ಲೇ 101 ಕೆರೆ, 101 ಬಾವಿ, 101 ಶಿವಾಲಯಗಳಿದ್ದಂತಹ ಒಂದು ಊರು. 750ಕ್ಕೂ ಹೆಚ್ಚು ಶಿವಶರಣರು ಇದ್ದಂತಹ ಒಂದು ಪುಣ್ಯ ಸ್ಥಳ. ಈ ಒಂದು ಜಾಗವೇ ಶಂಕರನಾಳ. ಶಂಕರಪ್ಪ ಅನ್ನೋರು ಬಂದು ಈ ಬಂಡೆಯನ್ನು ಸೀಳಿ ಇಲ್ಲಿ ತಪಸ್ಸಿಗೆ ಕೂತು ಇಲ್ಲೇ ದೈವದಿಂದರಾಗ್ತಾರೆ. ಬನ್ನಿ ಈಗ ಈ ದೇವಾಲಯವನ್ನು ನೋಡ್ತಾ ಇಲ್ಲಿನ ಒಂದು ಪೂಜಾರಿಯನ್ನು ಮಾತಾಡಿಸಿ ಇದನ್ನ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನು ಈ ಒಂದು ಸ್ಥಳ ಇರೋದು ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿದ್ದಂತಹ ಗುಮ್ಮಳಾಪುರ ಮತ್ತು ತಳಿಯಲ್ಲಿ. ತಳಿಯಿಂದ ಸುಮಾರು 5 ಕಿಲೋಮೀಟರ್ ಕಾಡಿನ ಒಳಗಡೆ ಹೋದರೆ ಈ ಒಂದು ಶಂಕರನಾಳ ಶಂಕರೇಶ್ವರ ದೇವಸ್ಥಾನ ನಮಗೆ ಸಿಗುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಃ ತ್ರೈಲೋಕ್ಯ ಸಂಪದಾಲಿಕ್ಯ ಸಮುಲ್ಲೇಖನವಿತ್ತಃ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಶ್ರೀ ಭಗವಾನ್ ಶ್ರೀ ಶಂಕರೇಶ್ವರ ಸ್ವಾಮಿ ಇತಿಹಾಸ ಏನಿದೆ ಅಂದರೆ, ಆಗಿನ ಕಾಲದಲ್ಲಿ ಸುಮಾರು 800 ವರ್ಷದ ಹಿಂದೆ ಶಂಕರೇಶ್ವರ ಹಾಗೂ ಗುಮ್ಲಾಪುರದಲ್ಲಿ ಬಂಕದೇಶ್ವರ ಅಂತ ಇದೆ. ಇವರಿಬ್ಬರು ಸಹೋದರರು, ಅಣ್ಣ ತಮ್ಮದಿರು. ಇವರು ಗುಮ್ಲಾಪುರ್ಗೆ ಆಗಿನ ಕಾಲದಲ್ಲಿ ಬಂದಾಗ ಇವರ ಅಕ್ಕ ಒಬ್ರು ಇದ್ರು ಗುಮ್ಲಾಪುರದಲ್ಲಿ. ಅಕ್ಕ ಅವ್ರನ್ನ ನೋಡಕ್ಕ ಬಂದಿದ್ದಾರೆ. ಅವಾಗ ಶಾಸ್ತ್ರ ಪರವಾಗಿ ಅವ್ರ ಅಕ್ಕ ಏನು ಇಟ್ಕೊಡ್ಬೇಕು, ಊಟ ಇಕ್ಬೇಕು, ಅಲ್ಲ ಏನೇನು ಮಕ್ಕ ಎಲ್ಲ ಮಾಡವ್ರೆ. ಆಗಿನ ಕಾಲದಲ್ಲಿ ಆಲ್ಟ್ ಇರ್ಬೇಕಾದ್ರೆ ಗುಮ್ಲಾಪುರದಲ್ಲಿ ಆಗಿನ ಕಾಲದಲ್ಲಿ ಬರೀ ಶರಣರು ಮಾತ್ರ ಇದ್ದಿದ್ದು, ಲಿಂಗಾಯತರು ಮಾತ್ರ ಇದ್ದಿದ್ದು ಊರಲ್ಲಿ. ಬೇರೆ ಕ್ಯಾಸ್ಟ್ ಯಾವುದೂ ಇರಲಿಲ್ಲ. ಲಿಂಗಾಯತರು ಇದ್ದಂಗೆ ಮಾತ್ರ ಇವ್ ಅಪ್ರ ಎಲ್ಲ ಬಂದ್ರಲ್ಲ ಇವರೆಲ್ಲ. ಅಲ್ಲಿ ಶರಣರಿದ್ದಾಗ ಏನಾಯ್ತು ಅಂದ್ರೆ ರಾಕ್ಷಸಿ ಒಂದು ಕಾಡ್ತಾ ಇತ್ತು ಊರಾಚೆ. ರಾಕ್ಷಸಿ ಕಾಡ್ದಾಗ ಎಲ್ಲ ಕಿತ್ತಾಟಗಳಾಗೋದು. ಅಲ್ಲೊಂದು ಯುದ್ಧ ಭೂಮಿ ಇದೆ. ಕಿತ್ತಾಟಗಳಾದಾಗ ಶಂಕರೇಶ್ವರ ಸ್ವಾಮಿ ಬಂಕದೇಶ್ವರ ಸ್ವಾಮಿ ಅಕ್ಕನ ಯಾಮಾರಿಸ್ಕೊಂಡು ಆಚೆ ಕಡೆ ಹೋಗವ್ರೆ. ಕುದುರೆನಾಗ ಬಂದಿದ್ರು, ಕುದುರೆನಾಗ ಹೋಗವ್ರೆ. ಹೋದಾಗ ಯುದ್ಧಕ್ಕೆ ಇವರು ಇಳಿದವ್ರೆ. ಎಲ್ಲಾ ಕಡೆ ಒಂದ್ ಕಡೆಯಿಂದ ಎಲ್ಲ ಗೆದ್ಕೊ ಬಂದವ್ರೆ. ಲಾಸ್ಟಾಗ ಒಂದು ಶಂಕರಪ್ಪನ್ಗೆ ಹೊಟ್ಟೆಗೆ ಒಬ್ರು ತೆಗೆದ್ಬಿಟ್ರು. ತಿವ್ದಾಗ ಏನಾಯ್ತು, ಹೊಟ್ಟೆಗೆ ಸ್ವಲ್ಪ ಕರಳಿಗೆ ಏಟು ಬಿತ್ತು. ಏಟಿಗೆ ಬಿದ್ದಾಗ ಗುಮ್ಲಾಪುರಕ್ಕೆ ಬಂದು ಈ ತರ ಫುಲ್ಲು ದೇವ್ರ ಆಗುತ್ತೆ, ಪ್ರಾಣ ಹೋಗುತ್ತೆ ಅದೇ ನಂದು, ಲಾಸ್ಟ್ ಪ್ರಾಣ ಹೋಗ್ಬೇಕು, ಒಂದು ನೀರನ್ನ ಕೊಡ್ರಿ ಅಂದ್ಬಿಟ್ಟು ನೀರು ಕೇಳೋರು ಬಂದು. ನಾವು ಹೊರಗಡೆಯಿಂದ ಬಂದ ಶರಣರಿಗೆ ಯಾರಿಗೂ ನೀರು ಕೊಡಲ್ಲ ಅಂತ ನಮ್ಮ ಲಿಂಗಾಯತ್ ಹೇಳವ್ರೆ. ಆಮೇಲೆ ಒಕ್ಕಲಿಗರು ಮಾದಗರು ಇದ್ಕೊಂಡು
ತೆನಗಂಚಿಪ್ಪಲ್ಲಿ ಒಂದು ಕೋಲಲ್ಲಿ ಕಟ್ಟಿ ಅದನ್ನ ಒಂದು ಬಾವಿಲಿ ಮಕ್ಕೊಂಡು ಎತ್ಕೊ ಬಂದು ಕೊಟ್ಟವ್ರೆ. ಅವಾಗ ಶಂಕರಪ್ಪ ಅವ್ರು ಕೇಳಿದ್ರಂತೆ, ಯಾಕೆ ಹಂಗೆ ಕೈಯಾಗ ಕೊಟ್ಟಿಲ್ಲ, ಯಾಕೆ ನೀವು ಹಂಗೆ ಕೈಯಾಗ ಕೊಡಿದ್ರಿ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಸ್ವಾಮಿ, ನೀವು ಲಿಂಗಾಯತರು, ಜಂಗಮರು, ನಾವು ಇದನ್ನ ಮುಟ್ಟಿದ್ರೆ ನೀವು ತಗೊಂತೀರಾ. ಆ ಮುಟ್ಟ ಅವರು ಮರದಾಗ ಮಾಡ್ಕೊಟ್ಟಿದ್ದಾರೆ. ಮರದಾಗ ಇದ್ ಮಾಡ್ಕೊಟ್ಟಾಗ ಅಯ್ಯಪ್ಪನ ಅವಾಗ ಇದ್ ಮಾಡ್ಕೊಂಡು ಎಲ್ಲ ನಮ್ಮ ಮಾಧವರು ಏನೇ ಇರ್ಲಿ ಎಲ್ಲ ಚೆನ್ನಾಗಿರಿ, 100 ವರ್ಷ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಆಮೇಲೆ ನಮ್ಮ ಲಿಂಗಾಯತರು 750 ಶರಣರ ಮನೆಗೆ ಶಾಪ ಹಾಕ್ಬಿಟ್ಟು ನಂಗೆ ಈ ಭೂಮಿನೇ ಬೇಡ ಅಂದ್ಬಿಟ್ಟು ಶಂಕರಪ್ಪನವರು, ಪಟಾಲಮ್ಮನವರು, ಬಂಕದಪ್ಪನವರು, ಇನ್ನೊಂದು 4-5 ದೇವ್ರು, ಮುತ್ತರಾಯ ಸ್ವಾಮಿ, ತಿಮ್ಮರಾಯ ಸ್ವಾಮಿ, ವೇಣುಗೋಪಾಲ ಸ್ವಾಮಿ, ಇವರೆಲ್ಲ ಆಗಿನ ಕಾಲ ಅಲ್ಲಿಂದ ಬಂದಿರೋ ಕಾಡಿಗೆ ವನವಾಸ ಬಂದಿರೋದು. ಕಾಡಿಗೆ ಬಂದ್ಮೇಲೆ ಬಂಕದೇಶ್ವರ ದ್ಯಾವ್ರ ಬೆಟ್ಟದ ರಸ್ತೆಯಲ್ಲಿ ಅಲ್ಲಿ ಅರ್ಧಕ್ಕೆ ಅವ್ರ ನೆಲ ಆಗೋದು ನಾವು ಸುಸ್ತಾಗೋಯ್ತು ಅಂತ. ಆಮೇಲೆ ಇವರು ಶಂಕರಪ್ಪನವರೆಲ್ಲ ಬರ್ಬೇಕಾದ್ರೆ, ಪಟಾಲಮ್ಮ ಬರ್ಬೇಕಾದ್ರೆ ಅಲ್ಲಿ ಬಿದ್ರಪಾದ ಒಂದು ಅಡ್ಡ ಇದೆ ಈ ಕಡೆ, ಅಲ್ಲಿ ಆಯಮ್ಮನು ಆ ಪದೆಯಾಗ ಇದಾಗೋದ್ರು. ಆಮೇಲೆ ಈ ಅಪ್ಪನ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರು. ಈ ಕಡೆ ಒಂದು ಕೊಳಕ್ ಪ್ರದೇಶ ಇದೆ, ಕೊಳಕ್ ಪ್ರದೇಶ ಬಂದು ಬೆನ್ಸ್ಕಾಲ್ ದೊಡ್ಡಿ ಅಂತ ಇದೆ. ಈ ಕಡೆ ಒಂದು ಗ್ರಾಮ ಇದೆ, ಈ ಕಡೆ ಇದೆ ಅಂದ್ಬಿಟ್ಟು ಕೊಳಕ್ ಪ್ರದೇಶ ಇಲ್ಲಿ ಚೆನ್ನಾಗೈತೆ ಅಂದ್ಬಿಟ್ಟು ಬಂಡೆ ತ ಬಂದು ನಿಂತ್ಕೊಂಡು, ನನ್ನ ಎತ್ತ ತಾಯಿನೇ ಆಗಿದೆ, ಎತ್ತ ತಾಯಿ ತಂದೆನೇ ಆಗಿದ್ರೆ ಬಂಡೆ ಸ್ವಲ್ಪ ಸೀಳ್ ಬಿಡ್ಲಿ ಅಂತ ಅಪ್ಪನ ಕೇಳ್ಕೊಂಡಿದ್ದಾರೆ. ಕೇಳ್ಕೊಂಡಾಗ ಈ ಬಂಡೆ ಸ್ವಲ್ಪ ಸೀಳ್ ಬಿಡ್ತಂತೆ. ಸೀಳು ಬಿದ್ದಾಗ ಈ ಅಪ್ಪನ ಬಂದಿಲ್ಲಿ ತಪಾಸಕ್ಕೆ ಕೂತಿರೋದು ಶಂಕರೇಶ್ವರ ಅಂತ. ತಪಾಸಕ್ಕೆ ಕೂತಾಗ ಆಗಿನ ಕಾಲದಲ್ಲಿ ಕಣ್ಣಿಡಿಯಕ್ಕಾಗ್ಲಿಲ್ಲ. ಆಮೇಲೆ ಗುಮ್ಲಾಪುರದಲ್ಲಿ ಗೊತ್ತಾಯ್ತು, ಅಡಿ ಶಂಕರಪ್ಪನವ್ರು ಹುಡ್ಕಾಕ್ ಹೋಗೋಣ ಅಂದ್ಬಿಟ್ಟು ಎಷ್ಟೋ ಸರಿ ಪ್ರಯತ್ನ ಪಟ್ಟು ಇಡೀ ದೇಶನೆಲ್ಲ ಹುಡ್ಕಾಡವ್ರೆ, ಅವ್ರಿಗೆ ಕಣ್ಣಿಗೆ ಸಿಗ್ಲಿಲ್ಲ. ಆವಾಗ ಒಂದ್ ಎತ್ತಕ್ಕೆ ಪೂಜೆ ಮಾಡಿ, ಬಂಕದೇಶ್ವರ ಇದಾರಲ್ಲ ಆ ಅಪ್ಪನ ತಾವು ಎತ್ತಕ್ಕೆ ಪೂಜೆ ಮಾಡಿ ಒಂದ್ ಎತ್ತಕ್ಕೆ ಬಿಟ್ರಂತೆ ಮುಂದಕ್ಕ. ಆ ಎತ್ತ ಕರೆಕ್ಟಾಗ ಜಾಗದಲ್ಲಿ ತೋರ್ಸ್ಕೊಂಡ್ ಬಂದು ಇಲ್ಲಿ ಕೊಂಬಲ್ ತಿವಿತಂತ ಬಂಡೆಗೆ ತಿವಿದಾಗ ಅಪ್ಪ ಅವರು ಇಲ್ಲಿ ಒಳಗಡೆ ಇದ್ದಾರೆ. ಆವತ್ತಿನ ಪೂಜೆ ಮಾಡ್ತಾರೆ. ಮಾಮೂಲಿ ಪ್ರತಿ ಸಂಕ್ರಾಂತಿಗೂ ಶಂಕರ ಟೈಮ್ಗೆ ಜಾತ್ರೆ ಉತ್ಸವ ನಡೀತೆ. ಆಗಿನ ಕಾಲದಲ್ಲಿ ದೇವ್ರ ನಡೀತೆ. ಏನು ಅಂದ್ರೆ ನಮ್ಮ ತಾತ ಅವ್ರು ಇದ್ರು, ಅವಾಗ ನಮ್ಮ ತಾತ ಅವ್ರ ಕುರಿಗಳು ಮೆಸ್ತಾ ಇದ್ರು. ಅವಾಗ ನಮ್ಮ ತಾತ ಅವ್ರ ಕುದುರೆಗಳ ಸವಾರಿ ಕಾಡಕ್ ಬಂದು ನೋಡ್ಕೊಂಡು ದರ್ಶನ ಮಾಡ್ಕೊಂಡು, ಆಮೇಲೆ ದ್ಯಾವ್ರ ಬೆಟ್ಟ ದೇವಸ್ಥಾನ ಪೂಜಾರಪ್ಪನವ್ರು ಇದ್ದಾರೆ. ಪೂಜಾರಪ್ಪನವ್ರು ನಮ್ಮ ತಾತ ಇಲ್ಲಿ ಕುಸ್ತಿ ಬೀಳೋರು. ನಮ್ಮ ತಾತ ಅವ್ರು ಬಂದು ಎಲ್ಲ ರೆಡಿ ಮಾಡ್ಬಿಟ್ಟು ಹೋಗೋರು. ಅವ್ರು ಮಹಾಮಂಗರ್ತೆ ಮಾಡಕ್ ಬಂದಾಗ ಕುಸ್ತಿ ಬೀಳೋರು. ಆವಾಗ ಗೌರ್ನರಲ್ಲಿ ತೀರ್ಮಾನ ಮಾಡಿ ಚನ್ವೀರಪ್ಪ ನಮ್ಮ ತಾತ ಅವ್ರ ಹೆಸರು, ನಮ್ಮ ತಾತ ಅವ್ರು ಈ ಕಡೆ ಮಾಡ್ಲಿ, ದ್ಯಾವ್ರ ಬೆಟ್ಟ ಪೂಜಾರಪ್ಪ ದ್ಯಾವ್ರ ಬೆಟ್ಟ ಕಡೆ ನೋಡ್ಕೊಳ್ಳಿ ಅಂದ್ಬಿಟ್ಟು ಆವಾಗ ಡಿಸೈಡ್ ಆಗಿದ್ದು. ಆಮೇಲೆ ನಮ್ಮ ತಾತ ಅವ್ರು ಮಾಡಿ ಸುಮಾರು ಅವ್ರು 40-50 ವರ್ಷ ಮಾಡ್ದ ನಮ್ಮ ತಾತ. ಆಮೇಲೆ ನಮ್ಮ ತಂದೆ ಮುಂದೆ ವರ್ಷಿ ಎಲ್ಲ ಇವಾಗ ಡೆವಲಪ್ ಮಾಡ್ದ ನಮ್ಮ ತಂದೆ. ಆಮೇಲೆ ಇವಾಗ ನಾವು ಮಾಡ್ತೇವೆ. ನಮ್ಮ ತಂದೆ ಇವಾಗ 2 years ಆಗೋದು ತಿರ್ಕೊಂಡು, ಇವಾಗ ನಾವು ಮಾಡ್ತಾ ಇದೀವಿ, ಮೊಮ್ಮಕ್ಕಳು ಮಾಡ್ತಾ ಇದೀವಿ. ಇದ್ರವಾಗ ಹೇಳಕ್ ಇಷ್ಟಪಡ್ತೀನಿ. ವಿಶೇಷ ದಿನಗಳಲ್ಲಿ ಪೂಜೆ ಇರುತ್ತೆ? ಸೋಮವಾರ ಯಾವಾಗ್ಲೂ ಇಲ್ಲಿ ಇರುತ್ತೆ. ಸೋಮವಾರ ಬೆಳಗ್ಗೆ 9 ಗಂಟೆಗೆ ಓಪನ್, ಸುಮಾರು 4:15 ಗಂಟೆ ಇರುತ್ತೇವೆ. ಆನೆಗಳ ಕಡೆ ಪ್ರತಿ ಆನೆಗಳು ಏನೇ ಇಲ್ಲಿ ಆನೆಗಳು ಇದ್ರುವೆ ಪ್ರತಿ ಭಕ್ತರಿಗೆ ಯಾವ ವಾರನೇ ಬರ್ಲಿ ಏನೇ ತೊಂದರೆ ಕೊಡಲ್ಲ. ಇಲ್ಲಿ ತೊಂದರೆ ಅಂತ ಕೊಡಕ್ ಚಾನ್ಸ್ ಇಲ್ಲ. ಇಲ್ಲಿ ಆರಾಮಾಗಿ ಬರ್ಬೋದು, ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. 4:15 ಗಂಟೆ ಇರ್ತೀವಿ. ಮೊನ್ನೆ ಪ್ರಸಾದ ವ್ಯವಸ್ಥೆನೂ ಇರ್ಲಿಲ್ಲ, ನಾನೇ ಪ್ರಸಾದ ವ್ಯವಸ್ಥೆ ಮಾಡಿಸ್ದೆ. ವಾರ ಭಕ್ತರು ಮಕ್ಕಳು ಹಸ್ಕೊಂಡು ಹೋಯ್ತಾರೆ ಅಂದ್ಬಿಟ್ಟು ವಾರ ಒಂದು ವ್ಯವಸ್ಥೆ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಹೇಳಿ ವ್ಯವಸ್ಥೆ ಮಾಡಿಸಿ ಪ್ರಸಾದ ವ್ಯವಸ್ಥೆನೂ ಮಾಡಿಸಿದ್ದೀನಿ. ಹೊಟ್ಟೆ ತುಂಬ ತಿಂತಾರೆ, ಬರ್ತಾರೆ, ದರ್ಶನ ಮಾಡ್ತಾರೆ, ಹೊಳ್ತಾರೆ. ಸರಿ, ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? 40 ವರ್ಷದಿಂದ ಬರ್ತಾ ಇದ್ವಿ. ಏನಕ್ಕೆ ಇದು? ಸತ್ಯ ಇದೆ ಅಲ್ಲಿ. ವರ ಕೊಡ್ತಾರೆ, ಮಕ್ಕಳಾಡಿರೋ ಮಕ್ಕಳು ಕೊಡ್ತಾರೆ, ಎಲ್ಲ ಸೌಕರ್ಯ ಮಾಡಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? 40 ವರ್ಷದ. 40 ವರ್ಷದಿಂದ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಚಿಕ್ಕ ವಯಸ್ಸಿಂದ ಬರ್ತೀವಿ. ಎಷ್ಟು ವರ್ಷ ಆಗಿರ್ಬೋದು? ಎಷ್ಟು ವರ್ಷ ಅಂದ್ರೆ ಒಂದು 40 ವರ್ಷದಿಂದ ಬರ್ತೀವಿ. ಏನಿದೆ ಇಲ್ಲಿ ಪವಾಡ ಅಂತ? ಇಲ್ಲಿ ಪವಾಡ ಅಂದ್ರೆ ಶಂಕರೇಶ್ವರನ್ ಬಂದು ಇಲ್ಲಿ ನೆಲೆಗೊಂಡಿರೋದು ಅಂತ ನಮ್ಗೆ ಅಷ್ಟೇ ಗೊತ್ತಿರೋದು. ಜಾಸ್ತಿ ವಿಷಯಗಳು ಗೊತ್ತಿರಲ್ಲ. ಅವಾಗಿಂದ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ಅಷ್ಟೇ. ವರ್ಷಕ್ಕೆ ಎಷ್ಟು ಸಲ ಬರ್ತೀರಾ? ವರ್ಷಕ್ಕೆ 1-2-3 ಸಾರಿ ಬರ್ತೀವಿ. ನಾವು ಚಿಕ್ಕ ವಯಸ್ಸಾಗಿದ್ದಾಗ ಬರ್ತಾ ಇದ್ವಿ ವಾರ ನಮ್ಮ ಚಿಕ್ಕಪ್ಪ ಅವ್ರ ಜೊತೆ. ಇವಾಗ ವರ್ಷಕ್ಕೆ 2 ಸಾರಿ ಬರ್ತೀವಿ. ಬಂದು ಇಲ್ಲಿ ಏನ್ ಸೇವೆ ಮಾಡ್ತೀರಿ ನೀವು? ಇಲ್ಲಿ ಪೂಜಾ ಮಾಡ್ತೀವಿ, ಅಭಿಷೇಕ ಮಾಡಿಸ್ತೀವಿ, ಏನಾದ್ರೂ ಪ್ರಸಾದಗಳು ಮಾಡಿಸ್ತೀವಿ, ತರ ಎಲ್ಲ ಮಾಡಿ ಹೋಗ್ತೀವಿ. ಜನ ಬರ್ತಾರ? ಫುಲ್ ಜನ ಸೇರ್ತಾರೆ. ಸೋಮವಾರ ಪ್ರತಿ ಸೋಮವಾರ ಪೂಜೆ ಇರ್ತೈತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಇರ್ತೈತೆ. ಪ್ರಸಾದಗಳೆಲ್ಲ ಜೋರಾಗಿ ನಡೀತೈತೆ. ಪ್ರತಿ ಸೋಮವಾರನು ಯಾವತ್ತೂ ಪ್ರಸಾದ ತಪ್ಪಿದ್ದಲ್ಲ ದೇವ್ರಿಗೆ. ಗಿನ್ನು ಒಬ್ಬಟ್ಟು ಪ್ರತಿ ಸೋಮವಾರನು ತಪ್ಪಿದ್ದಲ್ಲ. ಗಿಣ್ಣು ಅಂದ್ರೆ ಇಲ್ಲಿ ವಿಶೇಷ. ಗಿನ್ನು ಅಂದ್ರೆ ವಿಶೇಷ. ಹಸುಗಳು ಕಾಪಾಡಂತ ದೇವ್ರಿದು. ಹಸುಗಳಿಗೆ ವರ ಕೊಡಂತ ದೇವ್ರು. ಅದಕ್ಕೆ ಹಸುಗಳು ಯಾರೇ ಹಸುಗಳವರು ಆದ್ರೇನು ಸುತ್ತ ಊರುಗಳವರೆಲ್ಲ ಬಂದು ಗಿನ್ನು ಯಾವುದೇ ಹಸು ಕರು ಹಾಕ್ದೇನು ಗಿನ್ ತಂದು ಇಲ್ಲಿ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡಿಸ್ತಾರೆ, ಹಾಲು ತಂದು. ಪ್ರತಿ ಸೋಮವಾರನು ಪೂಜೆ ನಡೀತದೆ. ಕೋರಿಕೆಗಳು ಮಾಡ್ಕೊಂತಾರೆ. ಹಸುಗಳಿಗೆ ಏನಾದ್ರೂ ಕಾಯಿಲಾಗ್ಲಿದ್ರೆ ಅರ್ಕೆಗಳು ಮಾಡ್ಕೊಂತಾರೆ. ಏನ ಅದು ನಿವರ್ತಿ ಆದ್ರೆ ಬಂದು ಇಲ್ಲಿ ಪೂಜೆಗಳು ಮಾಡಿಸ್ಕೊಂಡು ಹೋಗ್ತಾರೆ. ಹಾಲು ತಂದು ಅಭಿಷೇಕ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸ್ವಾಮಿ ಸನ್ನಿಧಿಕ್ಕೆ ಬಂದಿದ್ದೀರಿ.
ಅತಿ ನೇರ ಬಂದು ನಾವು ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಯಾವ್ದಕ್ಕೆ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತೀರಂದ್ರೆ ನಮ್ಮ ಅಮ್ಮ ಜೀವಳಕ್ಕೆ ಒಳ್ಳೇದಾಗಲಿ, ಒಂದು ಶ್ರೇಯಸ್ ಆಗಲಿ, ಅಯ್ಯಪ್ಪನ ಪ್ರಸಾದ ತಗೊಂಡೋಗಿ ಪ್ರಸಾದನ ಸ್ವೀಕರಿಸ್ತಾರೆ. ಆವಾಗ ನೈವೇದ್ಯಕ್ಕೆ ಅದು ಬರೋಕ್ಕಾಗಿಲ್ಲಲ್ಲ, ದೂರ ಹೊಡ್ತವೆ ಅಂತ ಭಕ್ತಾದಿಗಳು ಹೇಳವ್ರೆ. ನಾವು ಅದೇ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ನಾವು ಆ ದಿನದಿಂದ ಬರ್ತಾ ಇದ್ದೀವಿ. ಎಷ್ಟು ವರ್ಷ ಆಗಿರ್ಬೋದು? ತುಂಬಾ ವರ್ಷನಿಂದ ಬರ್ತಾ ಇದ್ದೀವಿ. ಇವರು ಸ್ನೇಹಿತರೆ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಾರ ಮತ್ತೊಂದು ವಿಶೇಷ ದೇವಾಲಯದೊಂದಿಗೆ ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ SK TV ಕನ್ನಡ ಅಂತೇಳಿ. ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.